ಮೊಣಕಾಲುವನ್ನ ಪರಮಪ್ರಸಾದದಲ್ಲಿರುವಂತಹ ಪ್ರಭು ಯೇಸುವನ್ನ ನಮ್ಮ ನಡುವೆ ಬರಮಾಡಿಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತರು ಸಾವನ್ನ ಜಯಿಸಿದಂತಹ ಮೃತ್ಯುಂಜಯಿ ದೇವರು, ಭೂಸ್ವರ್ಗಗಳ ಒಡೆಯರು, ನಮ್ಮ ರಕ್ಷಕರು, ಪರಿಪಾಲಕರು, ಧಾರಕರು, ಹೃದಯಾಂತರದಿಂದ ನಮ್ಮ ನಡುವೆ ಅವರನ್ನು ಬರಮಾಡಿಕೊಳ್ಳುತ್ತಾ ಪ್ರಭುವನ್ನ ಆರಾಧಿಸಲು ಸಿದ್ಧರಾಗೋಣ.
ಪವಿತ್ರ ಪರಮಪ್ರಸಾದದಲ್ಲಿರುವಂತಹ ಪ್ರಭು ಯೇಸುವನ್ನ ದಿಟ್ಟಿಸಿ ನೋಡುತ್ತಾ ಪ್ರಭು ಯೇಸು ಕ್ರಿಸ್ತರು ಈ ಪವಿತ್ರ ಪರಮಪ್ರಸಾದ ಸಂಪುಟದಲ್ಲಿ ಹಾಜರಿದ್ದಾರೆ. ದೇವಾದಿ ದೇವರು ಅವರು, ರಾಜಾದಿರಾಜರು ಅವರು, ನಮ್ಮ ರಕ್ಷಕರು, ನಮ್ಮ ಒಡೆಯರು, ನಮ್ಮ ಪರಿಪಾಲಕರು, ನಮ್ಮ ಸರ್ವಸ್ವ. ಸಾವನ್ನ ಜಯಿಸಿ ಮೃತ್ಯುಂಜಯರಾದಂತಹ ಸದಾಕಾಲ ಜೀವಿಸುವಂತಹ ಪ್ರಭು ಯೇಸು ಕ್ರಿಸ್ತರು ಅವರು ಅದೇ ಪ್ರಭು ಪರಮಪ್ರಸಾದದಲ್ಲಿರುವಾಗ ನಮ್ಮನ್ನೇ ಪ್ರಭುವಿಗೆ ಸಮರ್ಪಿಸಿಕೊಳ್ಳೋಣ. ಪ್ರಭುವಿಗೆ ಹೃದಯಾಂತರಾಳದ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ ಸಲ್ಲಿಸೋಣ. ನಮ್ಮ ಬದುಕು, ನಮ್ಮ ಜೀವನ ಎಲ್ಲವೂ ಪ್ರಭು ಮಾಡಿದಂತಹ ವರದಾನ. ನಮ್ಮ ಬದುಕಿನಲ್ಲಿ ನಾವು ಕಾಣುವಂತಹ ಒಂದೊಂದು ಅದ್ಭುತ ಪವಾಡಗಳು ಪ್ರಭುವೇ ನಮ್ಮ ಜೀವನದಲ್ಲಿ ಎಸಗಿರುವಂತಹ ಮಹತ್ತಾದ ಕಾರ್ಯಗಳು. ಪ್ರಿಯರೇ, ನಮ್ಮ ಕುಟುಂಬಗಳನ್ನ, ನಮ್ಮ ತಂದೆ ತಾಯಿ, ನಮ್ಮ ಕೆಲಸ ಕಾರ್ಯ, ಹೊಲಗದ್ದೆ ಎಲ್ಲವನ್ನ ಈ ಕ್ಷಣ ನೆನಪಿಗೆ ತಂದುಕೊಳ್ಳುತ್ತಾ ನಮ್ಮನ್ನ ಕಾದು ಪರಿಪಾಲಿಸಿ ಸಂರಕ್ಷಿಸುವಂತಹ ಮಹಿಮಾನ್ವಿತ ದೇವಾದಿ ದೇವರಾದಂತಹ ಪ್ರಭುವಿಗೆ ನಮ್ಮ ಮನೆಗಳನ್ನು ಅರ್ಪಿಸೋಣ. ನಾವಾಡುವಂತಹ ಉಸಿರು, ನಾವಿರುವಂತಹ ಮನೆ ಮಠ, ಪ್ರಭು ನಮಗೆ ನೀಡಿರುವಂತಹ ಕೆಲಸ ಕಾರ್ಯಗಳು, ದೈನಂದಿನ ಆಗುಹೋಗುಗಳು ಎಲ್ಲವೂ ಕೂಡ ಪ್ರಭು ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಮಾಡಿರುವಂತಹ ಅದ್ಭುತಗಳು. ಪ್ರಭುವಿಗೆ ಹೃದಯಾಂತರಾಳದ ನಮನಗಳನ್ನ, ಸ್ತೋತ್ರಗಳನ್ನ ಹೇಳೋಣ. ನಮ್ಮ ಬದುಕಿನಲ್ಲಿ ಮಾಡಿದಂತ ಒಂದೊಂದು ಉಪಕಾರಗಳನ್ನ ಸ್ಮರಿಸುತ್ತ ಪ್ರಭುವಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಪ್ರತಿ ಕ್ಷಣ, ಪ್ರತಿನಿತ್ಯ ಕಾದು ಪರಿಪಾಲಿಸುವಂತಹ ದೇವರಿಗೆ ವಂದನೆಗಳನ್ನ ಹೇಳೋಣ. ಪ್ರಿಯರೇ, ಪವಿತ್ರ ಪರಮಪ್ರಸಾದದಲ್ಲಿರುವಂತಹ ಪ್ರಭುವನ್ನು ಇಚ್ಛಿಸುತ್ತ ನಮ್ಮ ಬದುಕಿನಲ್ಲಿ ಮಾಡಿದಂತಹ ಒಂದೊಂದು ಅದ್ಭುತ ಪವಾಡಗಳನ್ನು ನೆನಪಿಸಿಕೊಳ್ಳುತ್ತಾ, ಯೇಸುವೇ, ಪ್ರತಿ ಕ್ಷಣ ನನ್ನನ್ನು ಕಾಯುವವರೇ, ನಿಮಗೆ ನಮ್ಮ ವಂದನೆಗಳು, ಧನ್ಯವಾದಗಳು ಎನ್ನುತ್ತಾ ಪ್ರಭುವಿಗೆ ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ತಂದೆ ತಾಯಿಯರಿಗಾಗಿ, ಬಂಧು ಮಿತ್ರರಿಗಾಗಿ, ಕರುಣಿಸಿಕೊಟ್ಟಿರುವಂತಹ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ, ಮನಃಶಾಂತಿ ನೆಮ್ಮದಿಗಾಗಿ, ನಮ್ಮ ಮಕ್ಕಳಿಗಾಗಿ ಹಾಗೂ ಪ್ರತಿಯೊಂದು ಉಪಕಾರಗಳಿಗಾಗಿ ವಂದನೆಯನ್ನು ಹೇಳೋಣ.
ಪ್ರತಿ ಕ್ಷಣ ನಮ್ಮ ಪಯಣದಲ್ಲಿ ಕಾದು ಸಂರಕ್ಷಿಸುವಂತಹ, ನಮಗೆ ಜ್ಞಾನ ಬುದ್ಧಿ ವಿವೇಕದ ವರವನ್ನ, ಅನುದಿನದ ಜೀವನಕ್ಕೆ ಬೇಕಾದಂತಹ ಅರಿವನ್ನ ನೀಡುವಂತಹ ಹಾಗೂ ನಮ್ಮನ್ನು ಮುನ್ನಡೆಸುವಂತಹ ದೇವರು ಯೇಸು. ಅದೇ ದೇವರು ಸಾವನ್ನ ಜಯಿಸಿ ನಮ್ಮನ್ನು ಆಶೀರ್ವದಿಸಲು ಈ ಪವಿತ್ರ ಪರಮ ಸಾಧನಗಳಿದ್ದಾರೆ. ಅವರನ್ನ ವಂದಿಸೋಣ, ಹಾಡಿ ಹೊಗಳೋಣ. ಅನುದಿನದ ಪಯಣದಲ್ಲಿ ದೇವನಿ ಕಾದಿರುವೆ, ಕ್ಷಣ ಕ್ಷಣವೂ ಅರಿವನಿ ನನ್ನ ನಡೆಸಿರುವೆ. ಅನುದಿನದ ಪಯಣದಲ್ಲಿ ದೇವನಿ ಕಾದಿರುವೆ, ಕ್ಷಣ ಕ್ಷಣವೂ ಅರಿವನಿ ನನ್ನ ನಡೆಸಿರುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ನಮ್ಮ ಬದುಕಿನ ಪ್ರತಿ ಕ್ಷಣದಲ್ಲೂ, ನಮ್ಮ ನಿದ್ರೆಯಲ್ಲೂ, ನಮ್ಮ ಅರಿವಿನ ಸಮಯದಲ್ಲೂ, ಅರಿವಿಲ್ಲದ ಸಮಯದಲ್ಲೂ, ಕೆಲಸ ಮಾಡುವಾಗ ಅಥವಾ ವಿಶ್ರಮಿಸುವಾಗ ನಮ್ಮ ಜೊತೆ ಇದ್ದು ನಮ್ಮನ್ನು ಮುನ್ನಡೆಸುವಂತಹ ನಮ್ಮ ಪ್ರೀತಿಯ ದೇವರು ಯೇಸು. ಅವರನ್ನ ಹಾಡಿಕೊಳ್ಳೋಣ, ಅವರನ್ನ ನಮಿಸೋಣ, ಸ್ತುತಿಸೋಣ. ನಮ್ಮ ಬದುಕಿನಲ್ಲಿ ಮಾಡುವ ಪ್ರತಿಯೊಂದು ಉಪಕಾರಗಳನ್ನು ನೆನೆಯುತ್ತಾ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸೋಣ. ಅನುದಿನವೂ ನಿದ್ರೆಯಲ್ಲೂ ದೇವನಿ ಕಾದಿರುವೆ, ಕ್ಷಣ ಕ್ಷಣವೂ ಶಕ್ತಿ ನೀಡಿ ನನ್ನ ಬೆಳೆಸಿರುವೆ. ಅನುದಿನವೂ ನಿದ್ರೆಯಲ್ಲೂ ದೇವನಿ ಕಾದಿರುವೆ, ಕ್ಷಣ ಕ್ಷಣವೂ ಶಕ್ತಿ ನೀಡಿ ನನ್ನ ಬೆಳೆಸಿರುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಈ ಜೀವನ ದೈವ ವರದಾನ. ಆದರೆ ಆ ಜೀವಕ್ಕೆ ಶಕ್ತಿಯನ್ನ ನೀಡಲು, ಪಾಪದಿಂದ ಮುಕ್ತಿಯನ್ನ ಕರುಣಿಸಲು ನಮಗಾಗಿ ಆಯಿತು ಪ್ರಭುವಿನ ಆಗಮನ. ಆದರೆ ನಮಗೆ ಮತ್ತೆ ಹೊಸ ಚೈತನ್ಯ ಸ್ಫೂರ್ತಿಯನ್ನ ನೀಡಿದ್ದು ಪ್ರಭುವಿನ ಪುನರುತ್ಥಾನ, ಪ್ರಭುವಿನ ನಿತ್ಯ ಜೀವದ ಕೃಪೆ ನಮಗೆಲ್ಲರಿಗೂ ಲಭಿಸಿದೆ. ಆ ಪ್ರಭು ಕರುಣಿಸುವಂತಹ ಹೊಸ ಜೀವನವದಾಗಿದೆ. ನಮಗೆಲ್ಲರಿಗೂ ಪ್ರಭುವಿನ ಬಲಿದಾನದಿಂದಾಗಿ ರಕ್ಷಣೆ, ಮುಕ್ತಿ, ಪರಿಹಾರ ಲಭಿಸಿದೆ. ಪ್ರಭುವಿನ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ಪುನರುತ್ಥಾನ ಕಾಲದಲ್ಲಿ ಪ್ರಭುವನ್ನ ಹಾಡಿ ಹೊಗಳೋಣ, ಸ್ತುತಿಸೋಣ, ನಮಿಸೋಣ. ಅನುದಿನವೂ ಜೀವ ನೀಡಿ ಪ್ರೇಮ ನೀಡಿರುವೆ, ಕ್ಷಣ ಕ್ಷಣವೂ ಪಾಪದಿಂದ ನೀನೇ ಕಾದಿರುವೆ. ಅನುದಿನವೂ ಜೀವ ನೀಡಿ ಪ್ರೇಮ ನೀಡಿರುವೆ, ಕ್ಷಣ ಕ್ಷಣವೂ ಪಾಪದಿಂದ ನೀನೇ ಕಾದಿರುವೆ. ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ, ವಂದನೆ ದೇವಾ ಯೇಸು ದೇವಾ, ವಂದನೆ ರಾಜ ಯೇಸು ರಾಜ. ಪ್ರಭುವಿನ ಪ್ರೇಮ ವರ್ಣಿಸಲಾರದ ಪ್ರೇಮ, ಮಿತಿ ಇಲ್ಲದ ಪ್ರೇಮ, ಶಾಶ್ವತ ಪ್ರೇಮ. ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ಆ ದೈವ ಪದವಿಯನ್ನ ತ್ಯಜಿಸಿ ಮನುಷ್ಯರಾದರು. ಸಂತ ಪೌಲರು ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ಬಹಳ ಸುಂದರವಾಗಿ ವಿವರಿಸುತ್ತಾರೆ.
ದೇವ ಸ್ವರೂಪಿ ತಾನಾಗಿದ್ದರೂ ನಿರುದ್ಧ ಆ ಸಿರಿ ಪದವಿಯನ್ನಾತ ಹಿಡಿದಿಟ್ಟುಕೊಳ್ಳಲಿಲ್ಲ. ಬಿಡಲೊಲ್ಲೆನೆನ್ನುತ್ತ ತನ್ನನ್ನೇ ಬರಿದು ಮಾಡಿಕೊಂಡ, ದಾಸನ ರೂಪವನ್ನ ಧರಿಸಿಕೊಂಡ, ನರಮಾನವನ ರೂಪದಲ್ಲಿ ನಮ್ಮ ನಡುವೆ ಕಾಣಿಸಿಕೊಂಡ, ನಮಗಾಗಿ ಮನುಷ್ಯರಾಗಿ ಅವರ ಬದುಕನ್ನ ದೇಹ ರಕ್ತವನ್ನ ಅರ್ಪಿಸಿದ ದೇವರು ಪ್ರಭು ಯೇಸು ಕ್ರಿಸ್ತರು. ಕಲ್ವಾರಿಯ ಮೇಲೆ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯನ್ನ ಅಪ್ಪುವಾಗ, ಆ ಶಿಲುಬೆಯ ಮೇಲೆ ರಕ್ತವನ್ನ ಸುರಿಸುವಾಗ, ದೇಹ ಜಜ್ಜಲ್ಪಟ್ಟಾಗ, ಮುರಿಯಲ್ಪಟ್ಟಾಗ, ಮೊಳೆಗಳಿಂದ ಚಾಟಿಗಳಿಂದ ದೇಹ ಗಾಯವಾದಾಗ ಜನರು ಪ್ರಶ್ನಿಸಿದಿರಬಹುದು, ಯಾಕೆ ಈ ಘೋರ ಶಿಕ್ಷೆ ನಿನಗೆ? ಪ್ರಭು ಅನುಭವಿಸಿದ ನೋವಿನಲ್ಲಿ, ಪ್ರಭು ಅನುಭವಿಸಿದ ಯಾತನೆಯಲ್ಲಿ, ಪ್ರಭು ಪಟ್ಟ ಪಾಡು ಮರಣದಲ್ಲಿ ನಮ್ಮ ರಕ್ಷಣೆ, ನಮ್ಮ ಪಾಪ ಪರಿಹಾರ, ವಿಶೇಷವಾಗಿ ನಮ್ಮ ಮೇಲಿನ ಪ್ರೀತಿ ಅಡಕವಾಗಿತ್ತು. ಹೆತ್ತ ತಾಯಿ ನಿನ್ನ ಮರೆತರು, ನಾನಿನ್ನ ಮರೆಯೇ, ಇಗೋ ನಿನ್ನ ಹೆಸರನ್ನು ನನ್ನ ಅಂಗೈಯಲ್ಲಿ ಕೆತ್ತಿರುವೆ ಎಂಬ ಯೆಶಾಯ ಪ್ರವಾದಿಯ ನುಡಿಗಳು ಆ ಕಲ್ವಾರಿಯ ಶಿಲುಬೆ ಮೇಲೆ ಸಂಪೂರ್ಣಗೊಂಡವು. ಆದರೆ ಆ ಪ್ರೀತಿಯ ಪರಮಾವಧಿ ತನ್ನ ಪರಿಪೂರ್ಣತೆಯನ್ನು ಕಂಡುಕೊಂಡದ್ದು ಪ್ರಭುವಿನ ಪುನರುತ್ಥಾನದಲ್ಲಿ, ಪ್ರಭು ಜಯಿಸಿದ ಸಾವಿನಲ್ಲಿ. ಸಂತ ಪೌಲರು ಕೊರಿಂಥಿಯರಿಗೆ ಬರೆದ ಪತ್ರ ಅಧ್ಯಾಯ 15ರಲ್ಲಿ ಬಹಳ ಸ್ಪಷ್ಟವಾಗಿ ನುಡಿತಾರೆ, ಎಲೈ ಸಾವಿನ ಜಯವಿರಲಿ, ಎಲೈ ಸಾವಿನ ವಿಷಕೊಂಡಿಯಲ್ಲಿ ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ನಮ್ಮ ಮೇಲಿನ ಪ್ರೀತಿಗಾಗಿ ಕ್ರಿಸ್ತ ಸಾವನ್ನ ಜಯಿಸಿದರು, ಪುನರುತ್ಥಾನರಾದರು. ಪ್ರಭುವಿನ ತ್ಯಾಗಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಇಂದು ಪ್ರಭುವಿನ ವಿರುದ್ಧ ಹೋದಂತಹ ಎಲ್ಲ ಕ್ಷಣಗಳಿಗಾಗಿ ಪ್ರಭುವಿನಲ್ಲಿ ಕ್ಷಮೆ ಯಾಚಿಸೋಣ. ದೇವ, ನನ್ನನ್ನು ಕ್ಷಮಿಸು, ನಿನ್ನನ್ನು ನೋಯಿಸಿದ್ದೇನೆ, ಪದೇ ಪದೇ ನನ್ನ ಕೆಟ್ಟ ವರ್ತನೆಯಿಂದ ನಿನ್ನನ್ನು ಗಾಯ ಮಾಡಿದ್ದೇನೆ, ಪದೇ ಪದೇ ನಿನ್ನನ್ನು ಶಿಲುಬೆಗೆ ಜಡಿದಿದ್ದೇನೆ, ನಿನಗೆ ವಿರುದ್ಧ ಸಾಗಿದ್ದೇನೆ. ದುಡ್ಡುಗಾರ ಮಗನ ಹಾಗೆ ಕುಳಿತು ನಾನೀಗ ನನ್ನ ತಂದೆಯ ಬಳಿ ಹಿಂದಿರುಗುತ್ತೇನೆ, ಕ್ಷಮಿಸುವ ದೇವನಲ್ಲಿ ಕ್ಷಮೆ ಬೇಡುತ್ತೇನೆ ಎಂದು ಕ್ಷಮೆಯನ್ನ ಯಾಚಿಸೋಣ. ಕ್ಷಮೆಯನ್ನ ದೇವರಲ್ಲಿ ಅಂಗಲಾಚೋಣ. ದೈವ ಪ್ರೀತಿಯನ್ನು ನಾವು ಸ್ಮರಿಸೋಣ, ಅನುಭವಿಸೋಣ. ಯೇಸು ಮಹಿಮಾನ್ವಿತೆಗಳು ಹಾಡಿನ ಸಂಖ್ಯೆ 123 ವರ್ಣಿಸಲಾದ ಪ್ರೇಮ. ಪುನರಾವರ್ತಿಸಿ ಹಾಡೋಣ.
ಪ್ರಭು ಯೇಸುವನ್ನು ದಿಟ್ಟಿಸಿ ನೋಡುತ್ತಾ ನಮ್ಮ ಅಂತರಂಗಗಳನ್ನು ಪ್ರಭುವಿನೆಡೆ ತೆರೆದಿಡುತ್ತಾ ಪ್ರಭುವಿನ ಕೃಪೆ ವರದಾನ ಆಶೀರ್ವಾದಗಳಿಗಾಗಿ ನಾವೀಗ ಯಾಚಿಸೋಣ. ನಮ್ಮನ್ನು ಕ್ಷಮಿಸುವ ದೇವರು ಅವರು, ನಮ್ಮನ್ನು ಕಾದು ಸಂರಕ್ಷಿಸಿ ಪರಿಪಾಲಿಸಿ ಮುನ್ನಡೆಸುವಂತಹ ದೇವರು ಅವರು, ಪ್ರತಿನಿತ್ಯ ಪ್ರತಿಕ್ಷಣ ಅವರ ಕೃಪೆಯ ವರದಾನಗಳನ್ನು ನಮ್ಮ ಮೇಲೆ ಸುರಿಸಿ ಮುನ್ನಡೆಸುವಂತಹ ದೇವರು ಅವರು. ಆ ದೇವರಲ್ಲಿ ನಮ್ಮ ಹೃದಯಗಳನ್ನು ತೆರೆದಿಡುತ್ತಾ ಒಂದು ಕ್ಷಣ ನಮ್ಮ ಜೀವನವನ್ನು, ನಮ್ಮ
ಬದುಕನ್ನ, ನಮ್ಮ ಕುಟುಂಬವನ್ನ ಅವಲೋಕಿಸಿ ನೋಡೋಣ. ಪ್ರಭುವೇ, ನಮ್ಮ ದೇವರು, ನಮ್ಮ ಒಡೆಯರು ನೀವು, ನಮ್ಮ ಬದುಕಿನ ಸರ್ವಸ್ವ ನೀವು. ಪ್ರತಿನಿತ್ಯ ಪ್ರತಿಕ್ಷಣ ನಾವೆಲ್ಲರ ನಿಮ್ಮ ಬಳಿ ಆಹ್ವಾನಿಸುವಂತಹ ದೇವರು ನೀವು. ದುಡಿದು ಭಾರ ಹೊತ್ತು ಬಳಲೆ ಬೆಳ್ಳಾಗಿರುವ ಸರ್ವ ಜನರೇ, ನೀವೆಲ್ಲ ನನ್ನ ಬಳಿ ಬನ್ನಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬ ಅಭಯದ ನುಡಿಗಳನ್ನು ನುಡಿದಂಥವರು ನೀವು. ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟೆ ನಿಮಗೆ ಬಾಗಿಲು ತೆರೆಯಲಾಗುವುದು ಎಂಬ ನುಡಿಯುವ ಮೂಲಕ ನಿಮ್ಮ ಬದುಕಿನ ಪ್ರತಿ ಕ್ಷಣ ನಿಮ್ಮ ಜೊತೆ ಇದ್ದು ನಿಮಗೇನು ಬೇಕೆಲ್ಲವನ್ನು ಅನುಗ್ರಹಿಸುವಂತಹ ದೇವರು ನಾನು ಎಂದು ನುಡಿದಂಥವರು ನೀವು. ಆದರೆ ಎಷ್ಟೋ ಬಾರಿ ಇಸುವೆ ನಿಮ್ಮಿಂದ ದೂರ ಸರಿದಿದ್ದೇವೆ, ನಿಮ್ಮನ್ನು ಅಲ್ಲಗಳೆದಿದ್ದೇವೆ. ನಮ್ಮ ಬದುಕನ್ನ ನಿಮಗೆ ಸಮರ್ಪಿಸಿ ಜೀವಿಸುವ ಬದಲು ಸುಖ ಶಾಂತಿ ನೆಮ್ಮದಿಯನ್ನು ಬೇರೆಡೆ ಹುಡುಕಿ ಹೋಗಿದ್ದೇವೆ. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮದೇ ಆದಂತಹ ಪ್ರಾಪಂಚಿಕ ಆಶಾಕಾಂಕ್ಷೆಗಳಿಗಾಗಿ ನಿಮ್ಮನ್ನ ಹೊರತುಪಡಿಸಿ ಬೇರೆಡೆ ಸಾಗಿದ್ದೇವೆ. ದೇವ, ನಿನ್ನ ವಾಕ್ಯದಲ್ಲಿ, ನಿನ್ನ ನುಡಿಯಲ್ಲಿ ನಂಬಿಕೆ ಈರಿಸಿ ನಿನ್ನನ್ನು ಹಿಂಬಾಲಿಸುವಂತೆ, ನನ್ನ ಹೃದಯದಲ್ಲಿ ನಿನಗೆ ಸ್ಥಾನ ನೀಡಿ ಬದುಕುವಂತೆ ನನ್ನನ್ನು ಅನುಗ್ರಹಿಸು ದೇವ. ಪ್ರಭುವಿನಿಂದ ದೂರ ಸರಿದ ಕ್ಷಣಗಳಿಗಾಗಿ ಪ್ರಭುವಿನಲ್ಲಿ ಕ್ಷಮೆ ಯಾಚಿಸೋಣ. ನನ್ನಲ್ಲಿ ವಾಸಿಸು ದೇವ ಎಂದು ಪ್ರಭುವನ್ನು ಕೂಗಿ ಕರೆಯೋಣ. ಒಂದು ಕ್ಷಣ ನಮ್ಮ ಆತ್ಮವನ್ನು ಅವಲೋಕಿಸಿ ನೋಡುತ್ತಾ, ನಮ್ಮ ಹೃದಯದಲ್ಲಿ ಪ್ರಭುವಿಗೆ ಸ್ಥಾನಮಾನ ನೀಡದೇ ಇದ್ದಂಥ ಕ್ಷಣಗಳನ್ನು ನೆನಪಿಗೆ ತಂದುಕೊಳ್ಳುತ್ತಾ, ಪ್ರಭುವಿನಲ್ಲಿ ಕ್ಷಮೆ ಯಾಚಿಸುತ್ತಾ, ಪ್ರತಿನಿತ್ಯ ನಾವು ಪ್ರಭುವಿಗಾಗಿ ಬದುಕಲು, ಪ್ರಭುವಿಗಾಗಿ ಜೀವಿಸಲು ಬೇಕಾದಂತಹ ಕೃಪೆ ವರದಾನಗಳಿಗಾಗಿ ಹಾತೊರೆಯುತ್ತಾ ಪ್ರಭುವಿನ ಕೃಪೆಯನ್ನು, ವರದಾನಗಳನ್ನು ಬೇಡ್ಕೊಳ್ಳೋಣ. ನಮ್ಮ ಗಮನವನ್ನು ಸಂಪೂರ್ಣವಾಗಿ ಪ್ರಭುವಿನಲ್ಲೇ ಕೇಂದ್ರೀಕರಿಸೋಣ. ಎದ್ದು ನಿಲ್ಲುತ್ತಾ ಮನ ಮಂದಿರದಲ್ಲಿ
ಯೇಸುವಿಗೆ ಸಮರ್ಪಿಸಿಕೊಳ್ಳೋಣ. ಪ್ರಾರ್ಥಿಸುವಂತಹ ಸಮಯವಿದು. ನಮ್ಮ ಕುಟುಂಬಗಳನ್ನ, ನಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ, ನಮ್ಮ ದಿನನಿತ್ಯದ ಕೆಲಸ ಕಾರ್ಯ ಹಾಗೂ ಚಟುವಟಿಕೆಗಳನ್ನ ಪ್ರತಿಯೊಂದನ್ನ ಪ್ರಭುವಿನ ಪಾದಕ್ಕೆ ಅರ್ಪಿಸಿಕೊಡುತ್ತಾ ಇಡೀ ವಿಶ್ವದಲ್ಲಿ ಯುದ್ಧದಿಂದಾಗಿ ಶಾಂತಿ ಸಮಾಧಾನ ಕದಡಿ ಹೋಗಿದೆ. ಎಷ್ಟೋ ಮಂದಿ ಅಮಾಯಕರು ತಮ್ಮ ಬದುಕನ್ನ, ಜೀವವನ್ನ ಬದುಕೊಡ್ತಾ ಇದ್ದಾರೆ. ಎಷ್ಟೋ ಮಂದಿ ಇಂದು ಕಷ್ಟ, ದುಃಖ, ನೋವು, ಯಾತನೆಯಲ್ಲಿ ನರಳಾಡ್ತಾ ಇದ್ದಾರೆ. ಎಷ್ಟೋ ರಾಷ್ಟ್ರಗಳ ಜನರಿಗೆ ಅಗತ್ಯ ಮೂಲ ವಸ್ತುಗಳು ಸಿಗದೆ ಜನ ಪರಿತಪಿಸ್ತಾ ಇದ್ದಾರೆ. ನಮ್ಮ ಕುಟುಂಬಸ್ಥರು, ನಮ್ಮ ಗ್ರಾಮದವರು, ನಮ್ಮ ಊರಿನವರು, ಆ ದೇಶಗಳಲ್ಲಿ ದುಡಿಯುವವರು ಅನಾಥರಾಗ್ತಾ ಇದ್ದಾರೆ. ಎಷ್ಟೋ ಮಂದಿ ಮಕ್ಕಳು ತಮ್ಮ ಜೀವವನ್ನ, ಬದುಕನ್ನ ಕಳೆದುಕೊಂಡಿದ್ದಾರೆ. ಎಷ್ಟೋ ಮಂದಿ ಮನೆಮಠವನ್ನು ಕಳೆದುಕೊಂಡಿದ್ದಾರೆ. ವಿಶ್ವ ಶಾಂತಿಗಾಗಿ ಬೇಡಿಕೊಳ್ಳೋಣ. ಯುದ್ಧದಲ್ಲಿ ತೊಡಗಿರುವ ಪ್ರತಿಯೊಬ್ಬರು ಆದಷ್ಟು ಬೇಗ ಯುದ್ಧ ನಿಲ್ಲಿಸಿ ಶಾಂತಿ ಸಮಾಧಾನದ ಪ್ರೀತಿ ಸಹ ಬಾಳುವ ಬದುಕನ್ನು ಮುಂದಾಗಲು ಬೇಕಾದ ಕೃಪೆಯನ್ನು ದೇವರು ಅವರಿಗೆ ಒದಗಿಸಲು ಬೇಡಿಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮ ಸಮಾಜಕ್ಕಾಗಿ, ನಮ್ಮ ನಾಡಿಗಾಗಿ, ಅಗತ್ಯವಿರುವಂತಹ ಮಳೆ ಬೆಳೆಗಾಗಿ. ಬಿಸಿಲಿನ ತಾಪ ಅಧಿಕವಾಗಿರುವಾಗ ದಯಾಮಯ ದೇವರು ಮಳೆಯನ್ನು ಸುರಿಸಿ ಭೂಮಿಯನ್ನ ತಂಪುಗೊಳಿಸಲಿ, ಆಶೀರ್ವದಿಸಲಿ. ರೈತರಿಗೆ ಬೇಕಾದಂತಹ ಕೃಪೆ ಒದಗಲಿ ಬೇಡಿಕೊಳ್ಳೋಣ. ಸಮರ್ಪಿಸಿಕೊಳ್ಳೋಣ ನಮ್ಮ ಕುಟುಂಬಗಳಲ್ಲಿರುವಂತಹ ನಮ್ಮ ಹಿರಿಯರನ್ನ, ವಯಸ್ಕರನ್ನ, ತಂದೆ ತಾಯಿಗಳನ್ನ, ಪತಿ ಪತ್ನಿ ಮಕ್ಕಳನ್ನ, ಯುವ ಮಿತ್ರರನ್ನ, ಅವರವರ ಯೋಚನೆ ಉದ್ದೇಶಗಳು ಕೈಗೂಡುವಂತೆ ದೇವರಲ್ಲಿ ಬೇಡಿಕೊಳ್ಳೋಣ. ನಮ್ಮ ರೋಗ ರುಜಿನವನ್ನ, ನೋವನ್ನ, ಯಾತನೆಯನ್ನು ಪ್ರಭುವಿನ ಪಾದಕ್ಕೆ ಅರ್ಪಿಸಿಕೊಳ್ಳೋಣ. ನಮ್ಮನ್ನು ಮುಟ್ಟು ದೇವ, ನಮ್ಮನ್ನ ಗುಣಪಡಿಸು ದೇವ, ನಮ್ಮನ್ನು ಸ್ಪರ್ಶಿಸು ದೇವ ಎಂದು ಬೇಡಿಕೊಳ್ಳೋಣ. ಪ್ರಾರ್ಥಿಸೋಣ ನಮ್ಮ ಮಕ್ಕಳ, ಯುವಕರ ಭವಿಷ್ಯಕ್ಕಾಗಿ, ಪವಿತ್ರ ಆತ್ಮರ ಜ್ಞಾನ ಬುದ್ಧಿ ವಿವೇಕದ ವರದಾನಗಳಿಗಾಗಿ. ಎಷ್ಟೋ ಮಂದಿ ನಮ್ಮ ಧರ್ಮ ಕೇಂದ್ರದವರೇ ವಿವಿಧ ಚಟಗಳಿಗೆ ಬಲಿಯಾಗಿ ವಿಶ್ವಾಸವನ್ನು ಕಳೆದುಕೊಂಡು ದೇವರಿಂದ ದೂರ ಉಳಿದಿದ್ದಾರೆ. ಅಂಥವರಿಗಾಗಿ ಪ್ರಾರ್ಥಿಸೋಣ, ಬೇಡಿಕೊಳ್ಳೋಣ. ಮೃತ್ಯುಂಜಯ ಸಾವನ್ನ ಜಯಿಸಿದ ಯೇಸುವಿನಲ್ಲಿ ಪ್ರತಿಯೊಬ್ಬರು ವಿಶ್ವಾಸವಿರಿಸಿ ಪ್ರಭುವಿನೆಡೆ ತಿರುಗುವಂತಾಗಲಿ. ಎಷ್ಟೋ ಜನ ನಮಗೆ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ಎಷ್ಟೋ ಮಂದಿಗೆ ನಾವು ಪ್ರಾರ್ಥಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದೇವೆ. ಅವರೆಲ್ಲರ ಉದ್ದೇಶಗಳಿಗಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ, ಕೋರಿಕೆ, ಉದ್ದೇಶಗಳನ್ನ, ನಮ್ಮ ಕುಟುಂಬದ ಉದ್ದೇಶಗಳನ್ನ, ನಮ್ಮ ದೈನಂದಿನ ಬದುಕಿನ ಉದ್ದೇಶಗಳನ್ನ, ಜೊತೆಗೆ ನಮ್ಮ ಹೃದಯದಲ್ಲಿರುವಂತಹ ಪರರಲ್ಲಿ ಹೇಳಿಕೊಳ್ಳಲಾಗದಂತಹ ಪ್ರಾರ್ಥನೆಗಳನ್ನ ಪವಿತ್ರ ಪ್ರಸಾದಕ್ಕೆ ಅರ್ಪಿಸಿಕೊಡುವಾಗ, ಮಗನಿಗೆ ಒಳ್ಳೆಯ ಕೆಲಸ ಕಾರ್ಯದ ಉದ್ದೇಶಕ್ಕಾಗಿ, ಬೆನ್ನು ನೋವು ಗುಣವಾಗುವ ಉದ್ದೇಶಗಳಿಗಾಗಿ, ಮನೆ ಸ್ವಂತ ಹೆಸರಿಗೆ ಆಗುವ ಉದ್ದೇಶಕ್ಕಾಗಿ, ಪ್ರಸ್ತುತ ಕೆಟ್ಟ ಗಳಿಗೆಗಳು ನಡೆಯುತ್ತಿರುವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸುಳ್ಳು ಆರೋಪಗಳು ದೂರಾಗುವ ಉದ್ದೇಶಗಳಿಗಾಗಿ, ಪಾರ್ವತಮ್ಮ ಇವರ ಅಭಿಪ್ರಾಯ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ, ಪಾದದ ಉರಿ, ಮೈಗ್ರೇನ್, ನರಗಳ ಸೆಳೆತ ಕಡಿಮೆಯಾಗುವ ಉದ್ದೇಶಗಳಿಗಾಗಿ, ಕ್ಲಿನಿಕ್ ಒಳ್ಳೆಯ ಫಲಿತಾಂಶ ಬರುವುದಕ್ಕಾಗಿ, ಅನಿಶೈಗೆ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ,
ಎಲ್ಲ ಕಷ್ಟದ ಜೀವನ ದೂರಾಗಿ, ಸಾಲ ಸೋಲಗಳು ದೂರಾಗಿ, ಕೆಡುಕುಗಳಿಂದ ರಕ್ಷಣೆ ಒದಗಲು, ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಪಡೆಯಲು, ಎಲ್ಲ ಆಶೆ ಆಕಾಂಕ್ಷೆಗಳು ಈಡೇರಲು, ಪರದೇಶದಲ್ಲಿ ಒಳ್ಳೆಯ ಕೆಲಸ ಸಿಗಲು, ಕೈಕಾಲು ನೋವಿನ ನಿವಾರಣೆಯನ್ನು ಪಡೆಯಲು, ಮನೆಯಲ್ಲಿರುವಂತಹ ಎಲ್ಲ ಸಾಕು ಪ್ರಾಣಿಗಳ ಉದ್ದೇಶಗಳಿಗಾಗಿ, ಟೀಚರ್ ಅವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ, ಮನಸ್ಸಿನ ನೆಮ್ಮದಿಗೋಸ್ಕರ, ಮುಂಬರುವ ದಿನಗಳಲ್ಲಿ ಆಗಲಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಆಗುವ ಸಲುವಾಗಿ, ಜೊತೆಗೆ ಬೇಡಿದ್ದು ಸಿಕ್ಕಿದ್ದಕ್ಕೋಸ್ಕರ, ಉತ್ತಮ ಫಲಿತಾಂಶ ಲಭಿಸಿದ್ದಕ್ಕೋಸ್ಕರ ಸಂತರಾದ ಸರ್ಗೆ ಕೃತಜ್ಞತಾರ್ಥವಾಗಿ ಎಲ್ಲ ಉದ್ದೇಶಗಳನ್ನು ಪವಿತ್ರ ಪರಮ ಪ್ರಸಾದದಲ್ಲಿರುವಂತಹ ಪ್ರಭು ಯೇಸುವಿಗೆ ನಾವು ಸಮರ್ಪಿಸಿಕೊಡುವಾಗ ಪ್ರಿಯರೇ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಮ್ಮ ಕರಗಳನ್ನು ಜೋಡಿಸೋಣ, ಪ್ರಭುವಿಗೆ ನಮ್ಮ ಹೃದಯಗಳನ್ನು ತೆರೆದಿಡೋಣ. ಕರುಣೆಯ ಯೇಸುವೇ, ನಿಮ್ಮ ಮುಂದೆ ಸಮರ್ಪಿಸಿರುವಂತಹ ನಿಮ್ಮ ಮಕ್ಕಳ ಪ್ರಾರ್ಥನೆಗಳನ್ನು ದಯವಿಟ್ಟು ಆಲಿಸಿರಿ. ಹೇಳಿಕೊಳ್ಳಲಾಗದಂತಹ, ಮನಸ್ಸಿನಲ್ಲೇ ನೋವನ್ನು ಅನುಭವಿಸುವಂತಹ ಇನ್ನೂ ಎಷ್ಟೋ ಉದ್ದೇಶಗಳು ನಮ್ಮಲ್ಲಿವೆ. ನಮ್ಮನ್ನು ಅರಿತವರು ನೀವು, ನಮ್ಮನ್ನು ಗುಣಪಡಿಸುವವರು ನೀವು, ಸ್ವಸ್ಥತೆಯನ್ನು ಕರುಣಿಸುವವರು ನೀವು, ಆಶೀರ್ವಾದಗಳನ್ನು ನೀಡುವವರು ನೀವು. ಪ್ರಭುವೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿ. ನಮ್ಮೆಲ್ಲರ ಪ್ರಾರ್ಥನೆ, ಕೋರಿಕೆ, ಉದ್ದೇಶಗಳನ್ನು ಪ್ರಭುವಿಗೆ ಅರ್ಪಿಸಿಕೊಡುತ್ತಾ ಪ್ರಭುವಿನ ಆಶೀರ್ವಾದಗಳನ್ನು ಸ್ವೀಕರಿಸಲು ಸಿದ್ಧರಾಗೋಣ. ದಿವ್ಯ ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲಗಳನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರು